ಈಗ ನಮಗೆ ಡೆವಲಪ್ಮೆಂಟ್ ಅವಶ್ಯಕತೆ ಏನಿದೆ? ಇವ್ರು ಮಾಡ್ಬೇಕು ಅಂತಿರೋದು ಒಂದೇ, ನಮ್ ಜಮೀನನ್ನ ಕಿತ್ಕೊಂಡು ಬೇರೆಯವ್ರಿಗೆ ಹಂಚಿ ನಮ್ಮನ್ನ ಭಿಕ್ಷಕರನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. 5 ರಿಂದ 10 ತರ ಬೆಳೆ ಬೆಳಿತೀವಿ. ಫಸ್ಟ್ ಹೇಳ್ತಾ ಇದೀನಿ ಅವ್ರಿಗೆ, DK ಸಾಹೇಬ್ರಿಗೆ, ದಯವಿಟ್ಟು ನಿಮ್ ಮಾತು ವಾಪಸ್ ತಗೊಳ್ಳಿ. ಅದ್ಯಾವ್ದೇ ಕಾರಣಕ್ಕೂ ಬಡ್ ಭೂಮಿ ಅಲ್ಲ. ನಮ್ ಕೈಲಾಗಿದ್ ರೇಷ್ಮೆ ಬೆಳ್ಕೊಂಡು ಜೀವನ ಮಾಡ್ತೀವಿ ನಾವು. ಏನು ಇಲ್ಲ ಅಂದ್ರೆ ನಮ್ಮ ಮಕ್ಳನ್ನ ಏನ್ ಮಾಡೋದು? ಈ ಫಲವತ್ತಾದ ಕೃಷಿ ಭೂಮಿ ಮತ್ತೆ ನಮ್ಮ ಸಂಸ್ಕೃತಿ ಪರಂಪರೆ ನಮ್ಮ ಅಸ್ತಿತ್ವ ಎಲ್ಲ ನಾಶ ಆಗ್ಬಿಡುತ್ತೆ. ನಮ್ಗೆ ಡೆವಲಪ್ಮೆಂಟ್ ಅವಶ್ಯಕತೆ ಇಲ್ಲ. ಅವ್ರು ಹೇಳ್ತಿರೋ ತರ ಡೆವಲಪ್ಮೆಂಟ್ ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಮ ಊರು ಆಲ್ರೆಡಿ ಡೆವಲಪ್ ಆಗಿದೆ. ಈಗ ಮುಂಚೆ ತರ ಈಗ ನೀವೇ ನೋಡಿದೀರಾ, ನಾವೆಲ್ಲ ಹಳ್ಳಿಲೇ ಬೆಳೆದಿರೋದು, ಹುಟ್ಟಿ ಬೆಳೆದಿರೋದೆಲ್ಲ. ಮುಂಚೆ ಅಷ್ಟು ಕಷ್ಟ ಇಲ್ಲ. ಮುಂಚೆ ಬಸ್ ಫೆಸಿಲಿಟಿ ಇರಲಿಲ್ಲ, ರೋಡ್ ಫೆಸಿಲಿಟಿ ಇರಲಿಲ್ಲ, ಸ್ಕೂಲ್ ಕಾಲೇಜ್ ಏನೂ ಇರಲಿಲ್ಲ. ಈಗ ಪ್ರತಿಯೊಂದು ಇದೆ. ನಾವು ಸಿಟಿಯಲ್ಲಿ ಇರೋರು ಹೆಂಗೆ ನಾವು ಮೀಶೋ, ಫ್ಲಿಪ್ಕಾರ್ಟ್ ಎಲ್ಲ ಯೂಸ್ ಮಾಡ್ತೀವಿ, ಹಳ್ಳಿಯವರು ಯೂಸ್ ಮಾಡ್ತಾರೆ. ಪ್ರತಿಯೊಂದು ಅಲ್ಲಿಗೂ ಡೋರ್ ಟು ಡೋರ್ ಡೆಲಿವರಿ ಎಲ್ಲ ಆಗ್ತಿದೆ. ಈಗ ನಮಗೆ ಡೆವಲಪ್ಮೆಂಟ್ ಅವಶ್ಯಕತೆ ಏನಿದೆ? ಕೆಲಸಕ್ಕೂ ಅಷ್ಟೇ. ಎಲ್ಲ ಇಂಡಸ್ಟ್ರೀಸ್, ಫ್ಯಾಕ್ಟ್ರೀಸ್ ಎಲ್ಲ ಹತ್ರ ಇದೆ, ನಮಗೆ ಹೋಗ್ತಿದ್ದಾರೆ, ಎಲ್ಲ ಕೆಲಸನೂ ಮಾಡ್ತಾ ಇದ್ದಾರೆ. ಇನ್ನು ಏನ್ ಮಾಡ್ಬೇಕು ಅಂತಿದ್ದಾರೆ? ಇವ್ರು ಮಾಡ್ಬೇಕು ಅಂತಿರೋದು ಒಂದೇ, ನಮ್ ಜಮೀನನ್ನ ಕಿತ್ಕೊಂಡು ಬೇರೆಯವ್ರಿಗೆ ಹಂಚಿ ನಮ್ಮನ್ನ ಭಿಕ್ಷಕರನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಈಗ ರಜಾ ಬಂದ್ರೆ ಏನ್ ಮಾಡ್ತಾರೆ? ಸಿಟಿಲಿರೋರೆಲ್ಲ ಹಳ್ಳಿಗೆ ಹೋಗ್ತಾರೆ. ಈಗ ನಾವ್ ಎಲ್ಲಿಗೆ ಹೋಗ್ಬೇಕು? ಹಳ್ಳಿಲಿರೋರು ನಾವ್ ಎಲ್ಲಿಗೆ ಹೋಗ್ಬೇಕು? ಈಗ ಹೆಂಗಾಗಿದೆ ಅಂದ್ರೆ, ಈ ಮೂವಿಲೆಲ್ಲ ತೋರಿಸ್ತಿದ್ರು, ಯಾರೋ ಒಬ್ಬ ರಾಜಕಾರಣಿನ, ಯಾರೋ ಒಬ್ಬ ಶ್ರೀಮಂತನ ಅಕ್ವೈರ್ ಮಾಡ್ಕೊಂಡು ಸಡನ್ ಆಗಿ ಎಲ್ಲ JCB ತಂದು ಎಲ್ಲ ಡೆಮಾಲಿಷ್ ಮಾಡ್ತಿದ್ರಿ. ನಮ್ಮ ಪರಿಸ್ಥಿತಿನೂ ಹಂಗೆ ಆಗಿದೆ. ನಾವೇನೋ ದುಡ್ಡು ತಗೊಂಡು ಹೆಂಗೋ ಹೋಗ್ಬಿಡ್ತೀವಿ. ಇವ್ರು ಕೊಡ್ತಾರೇನೋ, ಕೊಡಲ್ಲ, ಕೊಡ್ತೀನಿ ಅಂದಿದ್ದಾರೆ, ಏನೋ ತಗೊಂಡು ಎಲ್ಗೋ ಹೋಗ್ಬಿಡ್ತೀವಿ. ಮಕ್ಳನ್ನ ಏನ್ ಮಾಡೋದು ಸರ್? ಈಗ ನಿಮ್ಗೆ ಗೊತ್ತು ಎಷ್ಟು ಡೆವಲಪ್ಮೆಂಟ್ ಆಗ್ತಿದೆ ಅಂತ. ಮಕ್ಳಿಗೆ ಎಲ್ಲಿ ಜಾಬ್ ಸಿಗುತ್ತೆ? ಏನೂ ಇಲ್ಲ ಅಂದ್ರೆ ಕೊನೆಗೆ ನನ್ನ ಮಕ್ಳು ಬಂದು ಹೊಲದಲ್ಲಾದ್ರೂ ದುಡ್ಕೊಂಡು ತಿಂದು ಜೀವನ ಸಾಗಿಸ್ತಾರೆ. ದನನೋ ಮೇಕೆನೋ ಏನೋ ಸಾಕ್ತಿವಿ ನಾವು. ನಮ್ಮ ಕೈಲಾಗಿದ್ ರೇಷ್ಮೆ ಬೆಳ್ಕೊಂಡು ಜೀವನ ಮಾಡ್ತೀವಿ ನಾವು. ಏನೂ ಇಲ್ಲ ಅಂದ್ರೆ ನಮ್ಮ ಮಕ್ಳನ್ನ ಏನ್ ಮಾಡೋದು? ಮಕ್ಳಿಗೆ ತಟ್ಟೆ ಕೊಟ್ಟು ಕೂರ್ಸೋದ ರೋಡಲ್ಲಿ ನಾವು? ಏನ್ ಮಾಡೋದು? ನಿಮ್ಗೆ ಗೊತ್ತು ಎಜುಕೇಶನ್ ಸಿಸ್ಟಮ್ ಹೆಂಗಾಗಿದೆ ಅಂತ. ಜಾಬ್ ಅಂತೂ ಸಿಗಲ್ಲ. 100% ಗೌರ್ಮೆಂಟ್ ಜಾಬ್ ಇದ್ದಿದ್ದಕ್ಕೂ ಸಿಗಲ್ಲ. ಪ್ರೈವೇಟ್ ಅಲ್ಲಿ ಇದ್ದವ್ರು ಮನೆಗೆ ಹೋಗ್ತಿದ್ದಾರೆ. ಡೈಲಿ ಮೊಬೈಲ್ ನಾವು ಚೆಕ್ ಮಾಡ್ತೀವಿ ಸರ್. ನಾವು ಓದಿದೀವಿ ಅಲ್ಪ ಸ್ವಲ್ಪ. ನಾವು ಮೊಬೈಲ್ ಚೆಕ್ ಮಾಡ್ತೀವಿ, ಟಿವಿ ನೋಡ್ತೀವಿ. ಎಲ್ಲರನ್ನೂ ಮನೆಗೆ ಕಳಿಸ್ತಿದ್ದಾರೆ. ಇನ್ಫೋಸಿಸ್, ವಿಪ್ರೋ, ಕಾಗ್ನಿಸೆಂಟ್ ಎಲ್ಲದರಲ್ಲೂ ಕಳಿಸ್ತಿದ್ದಾರೆ. ನನ್ನ ಮಕ್ಳು ನಾನು ಎಲ್ಲಿಗೆ ಕಳಿಸ್ಲಿ? ನಂಗೆ 2 ಗಂಡು ಮಕ್ಳಿದ್ದಾರೆ. ಟೋಟಲ್ ಆಗಿ ನಮ್ಮ ಮನೇಲಿ 6 ಜನ ಮಕ್ಳಿದ್ದಾರೆ. ಎಲ್ಲರೂ ಓದಿ ಎಲ್ಲ ಒಳ್ಳೊಳ್ಳೆ ಪೋಸ್ಟಿಗೆ ಹೋಗಲ್ಲ. ಯಾರೋ ಒಬ್ಬ ಹೋಗ್ತಾನೆ. ಇನ್ ಮಿಕ್ಕಿದ 5 ಜನ ಏನ್ ಮಾಡೋದು ಸರ್? ಕೆರೆಗ ಬಾವಿಗ ತಳ್ಳೋದು ಅದು ಇರಲ್ಲ. ಏನ್ ಮಾಡೋದು ಮಕ್ಳು ನಾವು? ನಮಗೋಸ್ಕರ ಅಲ್ಲ ಸರ್ ನಾವು ಕೇಳ್ತಿರೋದು, ನಮ್ಮ ಮಕ್ಳನ್ನ ಉಳಿಸಿ. ಈಗ ನಮ್ಮ ಮಕ್ಳು ಉಳಿಬೇಕಲ್ವಾ? ಈಗ ಇವ್ರು ಯಾರು ನಮಗೆ ಗ್ರ್ಯಾಂಡ್ ಜಮೀನಲ್ಲ. ಇನ್ನೊಂದು ಮೇಯ್ನ್ ಆಗಿ ನಾನು ಹೇಳ್ತಿರೋದು, ನೀವು ಗ್ರ್ಯಾಂಡ್ ಜಮೀನ್ ಕೊಟ್ರೆ ನಮ್ಮಿಂದ ಕಿತ್ಕೊಳ್ಳಿ. ಹೌದು, ನಾವು ಗ್ರ್ಯಾಂಟ್ ಮಾಡಿದ್ದು ಅಂತ. ಇದು ಯಾವ್ದು ಗ್ರ್ಯಾಂಡ್ ಜಮೀನ್ ಅಲ್ಲ. ನಮ್ಮ ಹಿರಿಯರು ಕೊಟ್ಟಿರೋದು ಗ್ರ್ಯಾಂಡ್ ಜಮೀನ್. ಅವ್ರು ನಮಗೆ ಕೊಟ್ಟೋಗಿದ್ದೇನಕ್ಕೆ? ಈಗ ಅವರಿಂದ ನಮಗ್ ಬಂದಿದೆ, ಎಷ್ಟೆಷ್ಟೋ ತಲೆಮಾರಿಂದ ನಮಗ್ ಬಂದಿದೆ. ನಾನು ನೆಕ್ಸ್ಟ್ ನನ್ನ ಮಕ್ಳಿಗೆ ಕೊಟ್ಟೋಗ್ಲಿಲ್ಲ ಅಂದ್ರೆ ನಾನು ಬದುಕಿದ್ದು ಏನ್ ಯೂಸು? ಹೋರಾಟ ಅದಕ್ಕೋಸ್ಕರ ಸರ್. ಭೂಮಿ ಬೇಕು. ಭೂಮಿ ಇಲ್ಲ ಅಂದ್ರೆ ನಮ್ಮ ಅಸ್ತಿತ್ವ ಇಲ್ಲ. ರೈತ ಅಂದ್ರೆ ಭೂಮಿ, ಅವನ ಅಸ್ತಿತ್ವನೇ ಭೂಮಿ. ದಯವಿಟ್ಟು ಕಿತ್ಕೊಂಬೇಡಿ. ಯಾರ್ಯಾರು ಇದ್ದೀರಾ ದಯವಿಟ್ಟು ನಮಗೆಲ್ಲ ಸಪೋರ್ಟ್ ಮಾಡಿ. ನಮಗೂ ಸಾಕಾಗೋಗಿದೆ. ಎಲ್ಲರ ಹತ್ರನೂ ಸಪೋರ್ಟ್ ಕೇಳಿದೀವಿ, ಸ್ಟ್ರೈಕ್ ಮಾಡ್ತಾ ಇದೀವಿ. ನಾವು ಮನೆ ಮಕ್ಕಳು ಎಲ್ಲ ಬಿಟ್ಟು ಬರ್ತಿದೀವಿ. ಇವತ್ತಿಲ್ಲಿ ಬಂದಿದೀವಿ ಅಂದ್ರೆ ಕೆಲಸ ಕಾರ್ಯ ಇಲ್ಲ ಅಂತಲ್ಲ, ಎಲ್ಲ ಬಿಟ್ಟು ಬರ್ತಾ ಇದೀವಿ. ಸ್ವಲ್ಪ ನಮ್ಮನ್ನು ನೋಡಿ. ನಾವು ಮನುಷ್ಯರ ನಿಮ್ ತರನೇನೆ. ನಾವು ನೀವೇನ್ ತಿಂತೀರಾ ನಾವು ಅದೇ ತಿಂತಿದೀವಿ. ನಮ್ಮನ್ನು ಉಳಿಸಿ, ನಮ್ಮ ಜಾಗನ ನಮಗೆ ಬಿಟ್ಕೊಡಿ.